ಹಾಯ್ ಹಲೋ ನಮಸ್ತೆ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನಾನೀಗ ಬೆಂಡೆಕಾಯಿದು ಸಿಹಿ ಹುಳಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಾವಿಲ್ಲಿ ಫಸ್ಟ್ ಬೆಂಡೆಕಾಯನ್ನು ಕಟ್ ಮಾಡಿ ಒಂದು 2 ನಿಮಿಷ ನೀರು ಆರೋ ತನಕ ಹುರ್ಕೊಳ್ತಾ ಇದ್ದೇನೆ. ಇದು ಉಡುಪಿ ಸ್ಟೈಲ್ ಅಡಿಗೆ ಅಂತ ಸಹ ಹೇಳ್ಬೋದು, ಸ್ವಲ್ಪ ಸಿಹಿ ಇರುತ್ತೆ. ಆಮೇಲೆ ಇಲ್ಲಿ ನಾನು ನಿಮ್ಗೀಗ ತೋರಿಸ್ತಾ ಇರೋದು 2 ಕಡ್ಡಿ ಕರಿಬೇವಿನ ಎಲೆ, ಒಂದು ಸ್ವಲ್ಪ ಜೀರಿಗೆ, ಹಾಗೆ ಒಂದು ಸ್ವಲ್ಪ ಉದ್ದಿನ ಕಾಳು, ಹಾಗೆ ಸ್ವಲ್ಪ ಮೆಂತ್ಯೆ, ಮತ್ತು 1 ಚಮಚದಷ್ಟು ಕೊತ್ತಂಬರಿ ಬೀಜ, ಹಾಗೆ ಒಂದು ಖಾರಕ್ಕೆ ತಕ್ಕಷ್ಟು ಒಂದು 3 ಉದ್ದ ಮೆಣಸು, ಹಾಗೆ ಒಂದು ಸಣ್ಣ ಮೆಣಸು ಇಟ್ಕೊಂಡಿದ್ದೇನೆ, ಗಿಡ್ಡ ಮೆಣಸು. ಇದು ಗಿಡ್ಡ ಮೆಣಸು ಸ್ವಲ್ಪ ಖಾರ ಕೊಡತ್ತೆ, ದೊಡ್ಡ ಮೆಣಸು ನಿಮಗೆ ಸ್ವಲ್ಪ ಕಲರ್ ಸಹ ಕೊಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲವನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೇನೆ, ಆದರೆ ಜೀರಿಗೆ ಮಾತ್ರ ಹಾಕ್ಕೊಳ್ತಾ ಇಲ್ಲ. ಲಾಸ್ಟಲ್ಲಿ ಸ್ಟವ್ ಬಂದ್ ಮಾಡಿದ ಮೇಲೆ ಜೀರಿಗೆ ಹಾಕಿ ಅದೇ ಬಿಸಿಯಲ್ಲಿ ಹುರ್ಕೊಳ್ತಾ ಇದ್ದೇನೆ. ಈಗ ನಾನು ಸ್ಟವ್ ಬಂದ್ ಮಾಡಿದ್ದೇನೆ. ಇವಾಗ ನಾನು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಇದೇ ಬಿಸಿಗೆ ಒಂದು ಉಗುರು ಬೆಚ್ಚಗೆ ಆದರೆ ಸಾಕು, ಜೀರಿಗೆ ಹುರಿಯುವ ಅವಶ್ಯಕತೆ ಇಲ್ಲ. ಇದು ತಣ್ಣಗಾದ ಮೇಲೆ ಇದಕ್ಕೇನೆ 1 ಮುಷ್ಟಿ ಫ್ರೆಶ್ ಕಾಯಿ ತುರಿಯನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಇದರಲ್ಲಿ ನಾನು ಅರ್ಧ ಕಡಿ ಕಾಯಿಯನ್ನು ತಗೊಂಡಿದ್ದೇನೆ, ಯಾಕಂದರೆ ಬೇಳೆ ಇಲ್ಲ, ಸೊ ನಮಗೆ ಕಾಯಿಯಲ್ಲೇ ಸಾಂಬಾರು ದಪ್ಪ ಬರಬೇಕು. ಮಸಾಲೆ ತಣ್ಣಗಾದ ಮೇಲೆ ಜಾರಿಗೆ ಸೇರಿಸ್ಕೊಂಡಿದ್ದೇನೆ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೇನೆ. ನೀವು ನೋಡ್ತಾ ಇರ್ಬೋದು, ನಾನು ಹುರಿದಂಥ ಮಸಾಲೆ ಹಾಗೆ ಕಾಯಿ ಮತ್ತು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಚಂದ ಮಾಡಿ ರುಬ್ಕೊಂಡಿದ್ದೇನೆ. ಅದೇ ಬಾಣಲೆಯಲ್ಲಿ ನಾನು ಈಗ ಫಸ್ಟ್ ಒಂದು ಒಗ್ಗರಣೆ ಕೊಡ್ತಾ ಇದ್ದೇನೆ. ಇದಕ್ಕೆ 1-2 ಚಮಚದಷ್ಟು ತೆಂಗಿನ ಎಣ್ಣೆ, ಹಾಗೆ ಸಾಸಿವೆ, ಒಂಚೂರು ಉದ್ದಿನ ಬೇಳೆ ಹಾಕ್ಕೊಂಡು ಹುರ್ಕೊಂಡು ಇದಕ್ಕೇನೆ ಬೆಂಡೆಕಾಯಿ ಹಾಕಿ 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಆವಾಗ ನಾನು ಬೆಂಡೆಕಾಯಿ ಲೈಟಾಗಿ ಫ್ರೈ ಮಾಡಿದ್ದೆ, ಎಣ್ಣೆ ಹಾಕದೆ. ಇವಾಗ ಒಗ್ಗರಣೆಗೇನೆ ಫ್ರೈ ಮಾಡಿದಂತಹ ಬೆಂಡೆಕಾಯಿಯನ್ನು ಹಾಕಿ ಎಣ್ಣೆಯಲ್ಲಿ 1-2 ನಿಮಿಷ ಚಂದ ಫ್ರೈ ಮಾಡ್ತಾ ಇದ್ದೇನೆ. ನಾವು ಮೊದಲು ಯಾಕೆ ಹುರಿದದಂದರೆ ಅದರಲ್ಲಿ ಸ್ವಲ್ಪ ನೀರಂಶ ಇತ್ತು, ತೊಳೆದು ಡೈರೆಕ್ಟ್ ಕಟ್ ಮಾಡಿದ ಕಾರಣ ಜಸ್ಟ್ ಫ್ರೈ ಮಾಡಿದೆ. ನೀವು ಬೇಕಾದ್ರೆ ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡೆ ಫ್ರೈ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬೆಂಡೆಕಾಯಿ ಹುರಿದಾಯಿತು. ಇದಕ್ಕೆ ನಾನು ರುಬ್ಬಿದಂತಹ ಮಸಾಲೆ ಉಂಟಲ್ಲ, ಅದನ್ನು ಸಹ ಹಾಕ್ಕೊಂಡು ಅದೇ ಜಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಬಾಣಲೆಗೆ ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾವೀಗ ಹಸಿ ಬೆಂಡೆಕಾಯಿ ಹಾಕ್ಕೊಂಡಿದ್ದೇವೆ. ಇದರಲ್ಲಿ ಅದು ಬೇಯಬೇಕು, ಯಾಕಂದರೆ ನಾವು ಕುಕ್ಕರಿಗೆಲ್ಲ ಹಾಕಿ ಬೇಯಿಸ್ಕೊಂಡು ಹಾಕ್ಕೊಳ್ಳಿಲ್ಲ ಬೆಂಡೆಕಾಯಿ. ಸೊ ಇದೇ ಮಸಾಲೆಯಲ್ಲಿ ನಮ್ಮ ಬೆಂಡೆಕಾಯಿ ಸಹ ಚಂದ ಮಾಡಿ ಬೇಯಬೇಕು. ಹಾಗಾಗಿ ಸ್ವಲ್ಪ ಹೆಚ್ಚ ನೀರು ಹಾಕ್ಕೊಂಡು ನೀವು ಬೇಯಿಸ್ಕೊಂಡ್ರೂ ಪರವಾಗಿಲ್ಲ. ಬೆಂದೆಲ್ಲ ಆದ ಮೇಲೆ ನೋಡ್ಕೊಳ್ಳಿ ದಪ್ಪ ಹೇಗಿದೆ ಅಂತ, ತುಂಬ ನೀರು ಕೂಡ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಸಾಂಬಾರಿಗೆ ಚೂರು ಬೆಲ್ಲ ಸ್ವಲ್ಪ ಹೆಚ್ಚವೇ ಹಾಕಬೇಕು, ಯಾಕಂದರೆ ನಾವು ನಾರ್ಮಲ್ ಆಗಿ ಅಡುಗೆ ಮಾಡುವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ವಿ, ಇದರಲ್ಲಿ ಸ್ವಲ್ಪ ಹೆಚ್ಚ ಬೆಲ್ಲ ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಂದ ಮಾಡಿ ಒಟ್ಟಿಗೆ ಬೇಯಿಸ್ಕೊಳ್ತಾ ಇದ್ದೇನೆ. ಈ ಬೆಂಡೆಕಾಯಿ ಹೋಳು ಉಪ್ಪನ್ನು ಸಹ ಬೆಲ್ಲವನ್ನು ಸಹ ಹೀರ್ಕೊಳ್ಬೇಕು. ಇದನ್ನು ಒಂದು 10 ನಿಮಿಷ ಕಾಲ ನಾನು ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಂಡೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ಬೇಕು.
ಇಲ್ಲಿ ನೋಡ್ಬೋದು ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ನಮ್ಮದು ಸಾಂಬಾರು ರೆಡಿಯಾಗಿದೆ. ಇಷ್ಟು ದಪ್ಪ ಇದ್ದರೆ ಸಾಕು, ತುಂಬ ನೀರು ಸಹ ಬೇಡ, ತುಂಬ ದಪ್ಪ ಸಹ ಬೇಡ. ಇಷ್ಟು ಹದದಲ್ಲಿದ್ದರೆ ಸಾಂಬಾರು ಒಳ್ಳೆಯದು. ಇದು ದೋಸೆಗೆ, ಇಡ್ಲಿಗೆ, ಅನ್ನಕ್ಕೆ ಎಲ್ಲದಕ್ಕೆ ಕೂಡ ತುಂಬಾ ಚೆನ್ನಾಗಾಗತ್ತೆ.